ಕೆಲವೊಂದು ಪ್ರಯಾಣಗಳು ನಾವು ಹೋಗುವ ಜಾಗಕ್ಕಿಂತ ಅಲ್ಲಿಗೆ ಹೋಗುವ ದಾರಿಯನ್ನೇ ಹೆಚ್ಚು ನೆನಪಿನಲ್ಲಿಡುತ್ತದೆ. ನಗರದ ಗದ್ದಲಗಳಿಂದ ಸ್ವಲ್ಪ ದೂರ, ಫೋನ್ನ ನೋಟಿಫಿಕೇಷನ್ಗಳಿಂದ ಸ್ವಲ್ಪ ದೂರ, ನಮ್ಮನ್ನೇ ನಾವು ಕೇಳಿಕೊಳ್ಳುವ ಒಂದು ಸುಂದರ ಪ್ರದೇಶದಲ್ಲಿ. ಈ ಬಾರಿಯ ನಮ್ಮ ಪ್ರಯಾಣ ಹಸಿರು ಗುಡ್ಡದ ಪ್ರಕೃತಿಯ ನಡುವೆ. ಹಾಗಾದರೆ ಬನ್ನಿ, ಈ ಹಸಿರಿನ ನಡುವೆ ಒಂದು ಸುಂದರ ಪ್ರಯಾಣವನ್ನು ಶುರು ಮಾಡೋಣ. ಈಗ ಬೆಳಗ್ಗೆ 9 ಗಂಟೆ ಆಗಿದೆ. ನಾವಿರೋಂಥ ಜಾಗ ಚಿಕ್ಕಮಗಳೂರು. ನಾವು ಹೋಗಬೇಕಾಗಿರೋಂಥ ಜಾಗ ಕುದುರೆಮುಖ. ಬೆಳಗ್ಗಿನ ರುಚಿಯಾದ ಕಾಫಿಯನ್ನು ಕುಡಿದು ನಾವು ಈಗ ಮಾರ್ಗ ಮಧ್ಯದಲ್ಲಿ ಬೆಳಗ್ಗಿನ ತಿಂಡಿಗಾಗಿ ನಿಲ್ಲಿಸಿದ್ದೇವೆ. ದಾರಿಯಲ್ಲಿ ನಮಗೆ ಕಾಣಿಸಿದ ಒಂದು ಹೋಟೆಲ್ ಅಂದರೆ ಅದು ಉಡುಪಿ ಹೋಟೆಲ್. ಈ ಹೋಟೆಲ್ನ ಪರಿಸರ ನಾವು ಸ್ವತಃ ಮಂಗಳೂರಲ್ಲೋ ಉಡುಪಿಯಲ್ಲೋ ಅಥವಾ ಕರಾವಳಿಯ ಯಾವುದೋ ಒಂದು ಭಾಗದಲ್ಲಿ ಬಂದು ಬ್ರೇಕ್ಫಾಸ್ಟ್ಗೆ ಕುಳಿತಿದ್ದೇವೆ ಅಂತ ಭಾಸವಾಗ್ತಾ ಇತ್ತು. ಅಲ್ಲಿಯ ಹೋಟೆಲ್ನ ಜನ ಮಾತನಾಡ್ತಿದ್ದಂಥ ಭಾಷೆ ಕರಾವಳಿಯ ಭಾಷೆ, ಹಾಗೂ ಬ್ಯಾಕ್ಗ್ರೌಂಡ್ನಲ್ಲಿ ಪ್ಲೇ ಮಾಡ್ತಿದ್ದಂಥ ಕರಾವಳಿಯ ದೇವರ ಹಾಡುಗಳು ತಿಂಡಿಯ ಸ್ವಾದವನ್ನು ಇನ್ನೂ ಹೆಚ್ಚಿಸುತ್ತಿತ್ತು. ಕ್ರಮಿಸಬೇಕಾದ ದೂರ ಜಾಸ್ತಿ ಇದ್ದದ್ರಿಂದ ಬೇಗ ತಿಂಡಿ ಮುಗಿಸಿ ಆಚೆ ಬಂದ್ವಿ. ತಿಂಡಿ ಮುಗಿಸಿ ಆಚೆ ಬಂದ ನಮಗೆ ಶಾಕ್ ಆದಿತ್ತು, ಯಾಕಂದರೆ ಅಷ್ಟೊತ್ತಿಗಾಗಲೇ ಮಳೆ ಶುರುವಾಗಿತ್ತು. ಕಾರ್ನ ಸ್ವಲ್ಪ ದೂರ ನಿಲ್ಲಿಸಿದ್ರಿಂದ ಅಲ್ಲಿವರೆಗೂ ಓಡಬೇಕಾಯಿತು. ಆದರೆ ಮಳೆಯಲ್ಲಿ ನಿಂತಿದ್ದಕ್ಕೆ ಬೇಜಾರಿಲ್ಲ. ಅಲ್ಲಿಂದ ಹೊರಟು ಬಂದ ನಮಗೆ ಕೇವಲ 3-4 ಕಿಲೋಮೀಟ್ರಲ್ಲೇ ಮಳೆ ಕಡಿಮೆ ಆಯಿತು. ಈಗ ನಾವು ಮೊದಲು ಹೋಗಬೇಕಾಗಿರುವಂಥ ಜಾಗ ಬಾಳೆಹೊನ್ನೂರು. ಮಳೆ ಕಡಿಮೆ ಆಯಿತು ಅನ್ನೋಷ್ಟರಲ್ಲಿ ಮತ್ತೆ ಮಳೆ ಶುರುವಾಯಿತು. ನೋಡಿ ಮರಗಳೆಲ್ಲ ಎಷ್ಟು ದೊಡ್ಡದು ಅಂತ. ಮೇ ಬಿ ವಿಡಿಯೋದಲ್ಲಿ ಅದು ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ರಿಯಲ್ ಆಗಿ ನೋಡೋದಕ್ಕೆ ಸೂಪರ್ ಆಗಿದೆ. ನಾವು ಲಾಸ್ಟ್ ಟೈಮ್ ಇದನ್ನ 2024 ನಾವು ಬೈಕಲ್ಲಿ ಕವರ್ ಮಾಡಿದ್ವಿ. ಸೊ ಅದೇ ಸೇಮ್ ರೋಡ್ನ ಈಗ ನಾವು ಕಾರಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಆಗ ರೋಡ್ ಇನ್ನೂ ಚೆನ್ನಾಗಿತ್ತು. ಈಗ ಸ್ವಲ್ಪ ಹಳ್ಳ ಬಿದ್ದಿದೆ ಅಲ್ಲಲ್ಲಿ. ಪ್ರಕೃತಿ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಮೇಲೆ ಒಂದು ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರಸ್ತೆ ಬದಿಯಲ್ಲೇ ಇದೆ. ಈ ರಸ್ತೆಯಲ್ಲಿ ನಮಗೆ ಹೆಚ್ಚಾಗಿ ಕಾಣ್ತಾ ಇರೋಂಥ ವೆಹಿಕಲ್ಸ್ ಅಂದರೆ ಒಂದು ಬೊಲೆರೋ ಜೀಪ್ಗಳು ಮತ್ತು ಹಳೆಯ ಲಾರಿಗಳು. ಇವೆಲ್ಲ ತೋಟಕ್ಕೆ ಬೇಕಾದ ಸಾಮಾನುಗಳನ್ನ ಅಥವಾ ಸಾಮಗ್ರಿಗಳನ್ನ ಸಾಗಿಸೋವಂಥ ಒಂದು ಗಾಡಿಗಳಾಗಿರೋದ್ರಿಂದ ಅದೇ ಹೆಚ್ಚಾಗಿ ರಸ್ತೆಯಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಕಾರ್ನ ವಿಚಾರಕ್ಕೆ ಬಂದರೆ ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇದ್ದಂಥದ್ದು ಮಾರುತಿ 800. ಮೇ ಬಿ ಈ ಪ್ರದೇಶದ ಜಾಗಗಳಿಗೆ ಆ ಗಾಡಿ ತುಂಬ ಸೂಕ್ತವಾಗಿ ಸೂಟ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಮಳೆ ಜೊತೆ ಮಾತನಾಡ್ಕೊತ ಬಂದ ನಮಗೆ ಮುಂದೆ ಸಿಕ್ಕಿದ್ದು ಈ ಜಂಕ್ಷನ್ ಹೆಸರು ನಮಗೆ ಗೊತ್ತಿಲ್ಲ, ಬಟ್ ಆದರೆ ಇಲ್ಲೊಂದು ಸುಂದರವಾದ ಹೋಟೆಲ್ ಇದೆ. ಇದು ನಮ್ಮ ಮೊದಲ ಪಿಟ್ ಸ್ಟಾಪ್. ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ನಿಮಗೊಂದು ಬ್ರಿಡ್ಜ್ ಕಾಣಿಸುತ್ತೆ, ಪಾಚಿ ಕಟ್ಟಿದಂಥ ಬ್ರಿಡ್ಜ್. ಆದರೆ ಬ್ರಿಡ್ಜ್ ಅಂತೂ ತುಂಬ ಸ್ಟ್ರಾಂಗ್ ಇದೆ. ಕೆಳಗಡೆನೆ ಹರಿತಾ ಇರುವಂಥ ನೀರು ಬೆಟ್ಟದ ಮೇಲಿಂದ ಬರ್ತಾ ಇರ್ಬೋದು ಅನಿಸುತ್ತೆ. ಸುತ್ತ ಹಚ್ಚ ಹಸಿರು, ಉದ್ದವಾದ ಮರಗಳು, ಅಲ್ಲಲ್ಲಿ ನಿಲ್ಲಿಸಿರುವಂಥ ಟ್ರಕ್ಗಳು, ಇದೆಲ್ಲ ಈ ಜಂಕ್ಷನ್ನ ಫೀಲ್ನ ಇನ್ನೂ ಹೆಚ್ಚು ಸುಂದರವಾಗಿಸ್ತಾ ಇತ್ತು. ಕ್ಯಾಮ್ರಾ ಹಿಡಿದು ನಿಂತಿದ್ದ ನನಗೆ, ಯಾವಾಗಲೂ ಬರೀ ಸಿಟಿಯನ್ನೇ ಶೂಟ್ ಮಾಡ್ತಾ ಇದ್ದ ನನಗೆ ಇದೆಲ್ಲ ತುಂಬ ಅಂದರೆ ತುಂಬ ಇಷ್ಟ. ಪ್ರಕೃತಿ ಮಾತೆ ಎಷ್ಟು ಸೊಗಸಾಗಿ ಇಲ್ಲಿ ಎಲ್ಲವನ್ನೂ ನೀಡಿದ್ದಾಳೆ ಅನ್ನೋದು ಒಂದು ಸಂತಸ. ಜಂಕ್ಷನ್ಗೆ ಬಂದು ಆಲ್ಮೋಸ್ಟ್ 10ರಿಂದ 15 ನಿಮಿಷ ಟೈಮ್ ಆಗಿದೆ. ಈಗ ಬನ್ನಿ ಹೋಟೆಲ್ ಹತ್ರ ಹೋಗಿ ಏನೇನು ಹೋಟೆಲ್ನಲ್ಲಿ ಸಿಗ್ಬೋದು ಅಂತ ನೋಡೋಣ. ಈ ಅಂಗಡಿಯ ಹೆಸರು ಹೋಟೆಲ್ ಶಂಕರ್ ಫಾಲ್ಸ್ ಅಂತ. ಶಂಕರ್ ಫಾಲ್ಸ್ ಕ್ಯಾಂಟೀನು ಇದೆ ಪಕ್ಕದಲ್ಲೇ.
ಇಲ್ಲಿ ನಿಮಗೆ ಅವಶ್ಯಕ ಏನಾದರೂ ಬೇಕು ಅಂದರೆ ತಗೋಬೋದು. ಆ್ಯಂಡ್ ಪ್ರಕೃತಿಯ ಜೊತೆ ಒಳ್ಳೆ ಟೀ ಕಾಫಿ ಕುಡಿಬೋದು. ಹಾಗೆ ಪಕ್ಕದಲ್ಲಿ ನಿಮಗೆ ದೋಸೆ, ಇಡ್ಲಿ ಹಾಗೂ ಇನ್ನಿತರ ಬ್ರೇಕ್ಫಾಸ್ಟ್ ಐಟಮ್ಗಳು ಸಿಗುತ್ತದೆ. ಹಾಗೆ ನಿಮಗೇನಾದರೂ ತಂಪಾದ ಪಾನೀಯಗಳು ಬೇಕಂದರೆ ಅದಕ್ಕೆ ಲೈಮ್ ಜ್ಯೂಸ್ ಕೂಡ ಮಾಡೋದಕ್ಕೆ ಅಂತ ಅಲ್ಲಿ ಲೆಮನ್ ಇಟ್ಟಿದ್ದಾರೆ. ಆ್ಯಂಡ್ ಈ ಪ್ರದೇಶ ಹಸಿರಿನ ಗುಡ್ಡಗಳಿಂದ ಕೂಡಿರೋದ್ರಿಂದ ನಿಮಗೆ ಅಲ್ಲಲ್ಲಿ ಸ್ವಾಭಾವಿಕವಾಗಿ ಜರಿಗಳನ್ನು ಕಾಣಸಿಗುತ್ತದೆ. ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಮೇಲಿನಿಂದ ನೀರು ಸದಾ ಹರಿತಾನೆ ಇರುತ್ತೆ. ಅದೇ ನೀರನ್ನು ಇವರು ಹೋಟೆಲ್ಗಾಗಿ ಮತ್ತು ಮನೆಗಾಗಿ ಹಾಗೂ ಎಸ್ಟೇಟ್ ಲ್ಯಾಂಡು ಯೂಸ್ ಮಾಡ್ತಾರೆ. ತಂಪಾದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸದಾ ಟೀ ಪ್ರಿಪೇರ್ ಆಗ್ತಾನೇ ಇರುತ್ತೆ. ಈಗ ನಾವು ಬ್ರಿಡ್ಜ್ನ ಮೇಲೆ ಏನಿದೆ ಅದ್ರ ಮೇಲೆ ಬಂದು ನಿಂತಿದ್ದೇವೆ. ಅಂದರೆ ಬ್ರಿಡ್ಜ್ ಅಂದರೆ ಇದು ಮೇನ್ ಬ್ರಿಡ್ಜ್ ಅಲ್ಲ, ಹಿಂದೆ ಇನ್ನೊಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ಆ ಬ್ರಿಡ್ಜ್ ಮೇಲೆ ನಿಂತಿದ್ದೇವೆ. ಇಲ್ಲಿ ನೀರಿನ ಜರಿಯ ಶಬ್ದ ಅಂತೂ ತುಂಬ ರೋಚಕವಾಗಿ ಕೇಳಿಸ್ತಾ ಇದೆ. ಹಾಗೆ ಸುತ್ತ ಇರುವಂಥ ಪ್ರಕೃತಿ ಮಾತೆಯೂ ಅಷ್ಟೇ. ಆದರೆ ಅಲ್ಲೊಂದು ಸ್ವಲ್ಪ ಕಸದ ರಾಶಿ ನೋಡಿ ಸ್ವಲ್ಪ ಬೇಜಾರಾಯಿತು. ಸುಂದರವಾದ ಪ್ರದೇಶವನ್ನು ನೋಡ್ತಾ ಇದ್ದ ನನಗೆ ನಂದು ಒಂದು ವಿಡಿಯೋ ಇರಲಿ ಅಂತ ಭಾಸವಾಯಿತು. ಹಾಗಾಗಿ ನಂದು ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋದ್ವಿ. ಅಲ್ಲಿಂದ ಟೀ ಕುಡಿದು ಮುಂದೆ ಸಾಗ್ತಾ ಇರುವಂಥ ನಮಗೆ ಕಾಣಿಸಿದ್ದು ಬರೀ ಪ್ರಕೃತಿ ಅಷ್ಟೇ. ಮುಂದೆ ಬರ್ತಾ ಬರ್ತಾ ಜಾಸ್ತಿಯಾಗಿದ್ದು ಮರಗಳು. ಪ್ರಕೃತಿ ಮಾತೆ ಇನ್ನಷ್ಟು ದೊಡ್ಡದಾಗಿ ಚೆನ್ನಾಗಿ ಹರಡಿದ್ಲು. ಇಲ್ಲಿ ತಂಪಾದ ಗಾಳಿ ಇನ್ನೂ ತಂಪಾಗಿ ಬೀಸ್ತಾ ಇತ್ತು. ಮರಗಳು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಗಡಿಗಳೆಲ್ಲ ಮಾಯವಾಗಿ ಹೋಗ್ಬಿಟ್ಟಿತ್ತು. ಅಲ್ಲಲ್ಲಿ ಒಂದೊಂದು ಮನೆಗಳು ಅಷ್ಟೇ. ಇಷ್ಟೊತ್ತು ಬರೀ ಮಳೆಯನ್ನೇ ನೋಡ್ತಾ ಇದ್ದಂಥ ನಮಗೆ ಸ್ವಲ್ಪ ಬಿಸಿಲು ಬರುವಂಥದ್ದು ಕಾಣ್ತು. ಸ್ವಲ್ಪ ಲೈಟಾಗಿ ಚೂರು ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸಮಯ ಇನ್ನೂ 11 ಗಂಟೆನೂ ಆಗಿಲ್ಲ. ನಾವು ರೂಮಿಂದ ಚೆಕ್ ಮಾಡಿಕೊಂಡು 9 ಗಂಟೆಗೆ ಬಂದಿದ್ದು. ಸೊ ಇನ್ನೂ ಫುಲ್ ಡೇ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೋಡಿ ಆ ಕಡೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು. ನೋಡಿ ಆ ಕಡೆ ಫುಲ್ಲು ಮೋಡ ಮುಚ್ಚಿ ಫಾಗ್ ಫುಲ್ ಕವರ್ ಆಗಿದೆ. ನಗರಗಳಲ್ಲಿ ಮೌನ ಸಿಗೋದು ಕಷ್ಟ, ಆದರೆ ಇಲ್ಲಿ ಮೌನ ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇರುತ್ತೆ. ಕಾರಿನ ಒಳಗೆ ನಾವು ಬೇಕಾದರೆ ಸಂಗೀತ ಅಥವಾ ಮ್ಯೂಸಿಕ್ ಹಾಕ್ಬೋದು, ಆದರೆ ಕಾರಿನ ಹೊರಗೆ ಪ್ರಕೃತಿಯದ್ದೇ ಸಂಗೀತ. ಇಷ್ಟೊತ್ತು ಪ್ರಕೃತಿಯ ಮಧ್ಯೆ ಸಂಚರಿಸ್ತಾ ಇದ್ದ ನಮಗೆ ಬರೀ ಕಾರ್ಗಳು, ಟ್ಯಾಂಕರ್ಗಳು, ಲಾರಿಗಳು ಹಾಗೂ ಬೊಲೆರೋ ಜೀಪ್ಗಳು ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇಲ್ಲಿ ಈಗ ಮುಂದೆ ನಮ್ಮ ಕರ್ನಾಟಕದ ಆನೆ, ಕರ್ನಾಟಕದ ಹೆಮ್ಮೆ ಕೆಂಪು ಬಸ್ ಅಂದರೆ KSRTC ಬಸ್ ಒಂದು ಕಾಣಿಸ್ತು. ಅದನ್ನ ನೋಡಿದಾಗ ಆಗುವಂಥ ಖುಷಿನೇ ಬೇರೆ. ಯಾಕಂದರೆ ರೆಡ್ ಬಸ್ ಇಸ್ ಎನ್ ಇಮೋಷನ್. ನಾವು ಕಳೆದ ವರ್ಷ ಬಂದಾಗ ಈ ಅಂಗಡಿಯಲ್ಲಿ ಟೀ ಮತ್ತು ಜ್ಯೂಸನ್ನು ಕುಡಿದಿದ್ವಿ. ನಾವು ಉಡುಪಿಗೆ ಹೋಗಿ ಉಡುಪಿಯಿಂದ ವಾಪಸ್ ಬರುವಾಗ ಬಾಳೆಹೊನ್ನೂರಿಂದ ರಸ್ತೆಯಲ್ಲಿ ಬರುವಾಗ ಇದೇ ಅಂಗಡಿಯಲ್ಲಿ ನಿಲ್ಲಿಸಿ ಇಲ್ಲಿ ವಿಡಿಯೋ ಮಾಡಿದ್ದೆ. ಅದನ್ನ ನೋಡಿ ಹಳೆ ನೆನಪುಗಳು ಮತ್ತೆ ನೆನಪಾದವು. ರಸ್ತೆಯಲ್ಲಿ ಅಲ್ಲೂ ಒಂದಿದೆ, ಅಲ್ಲಿ
ಮುಂದೆ ಮಾತಾಡ್ತಾ ಬರ್ತಾ ಇದ್ದಂಗೆ ತುಂಬ ರಭಸವಾಗಿ ಮಳೆ ಶುರುವಾಯಿತು. ಮಳೆಯಲ್ಲಿ ಸಾಗ್ತಾ ಇದ್ದಂಗೆ ನಮ್ಮ ಮುಂದೆ ಒಂದು ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತು. ಮೇ ಬಿ ಅದು ಸೈನ್ ಬೋರ್ಡ್ ಅನಿಸುತ್ತೆ. ಕುದುರೆಮುಖ ಅನ್ನೋ ಹೆಸರೇನಿದೆ ಅದು ನಾವು ಮೊದಲನೇ ಬಾರಿಗೆ ನೋಡಿದ್ವಿ ಈ ರಸ್ತೆಯಲ್ಲಿ. ಕುದುರೆಮುಖ 77 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಅದನ್ನು ನೋಡಿ ಖುಷಿ ಆಯಿತು, ಯಾಕಂದರೆ ಹಿಂದೆಲ್ಲೂ ನಾವು ಕುದುರೆಮುಖ ಬೋರ್ಡ್ ನೋಡಿರಲಿಲ್ಲ. ಸೊ ಹಾಗಾಗಿ ಇದು ನಮಗೊಂಥರ ಖುಷಿಯಾಗಿತ್ತು, ಸ್ಪೆಷಲ್ ಫೀಲಿಂಗ್ ಅಂತ ಅನ್ನಿಸ್ತಾ ಇತ್ತು. ಸೊ 5 ನಿಮಿಷದಲ್ಲಿ ವೆದರ್ ಫುಲ್ ಚೇಂಜ್. ಆ ಕಡೆ ಅಷ್ಟು ಬಿಸಿಲು, ಈ ಕಡೆ ಫುಲ್ ಅಂದರೆ ಫುಲ್ ಮಳೆ. ಒಳ್ಳೆ ಮಜಾ ಇದೆ ಇಲ್ಲಿ ಓಡಿಸೋದಕ್ಕೆ. ಪೇಷನ್ಸ್ ಇರಬೇಕು, ಪೇಷನ್ಸ್ ಇರಬೇಕು. ಮತ್ತೆ ರೋಡ್ ಸ್ವಲ್ಪ ಸರಿ ಇಲ್ಲ, ಬಟ್ ಪೇಷನ್ಸ್ ಇರಬೇಕು. ಒಳ್ಳೆ ಮಳೆ. ಇದೇ ರೋಡಲ್ಲಿ ನಾವು ಬೈಕಲ್ಲಿ ಬಂದಿದ್ವಿ ಆಯ್ತಾ. ಆಗ ಎರಡು ವರ್ಷದ ಹಿಂದೆ ಜಾಸ್ತಿ ಆಯ್ತಾ, 3 ವರ್ಷ ಆಗಿರ್ಬೋದು ಅನ್ಸುತ್ತೆ. 3-4 ವರ್ಷ ಆಯ್ತು ಬೈಕಲ್ಲಿ ಬಂದಿದ್ವಿ. ನಾನೊಂದು ಬೈಕಲ್ಲಿ, ನಮ್ಮ ಡ್ಯಾಡಿಗೊಂದು ಗಾಡಿಯಲ್ಲಿ, ಅವ್ರದ್ದು ಬೈಕಲ್ಲಿ. ಸೊ ಆಗ ಇದೇ ರೋಡಲ್ಲಿ ನಾವು ಈಗ ನೆನೆಸ್ಕೊಂಡ್ರೆ ಇಷ್ಟು ಟಫ್ ಆಗಿರೋ ರೋಡಲ್ಲಿ ನಾವು ಬೈಕಲ್ಲಿ ಬಂದಿದ್ವಾ. ಆ ಕುದುರೆಮುಖ ಹೊರಗಡೆ ಎಲ್ಲ ಹೋಗಿದ್ವಿ ಬೈಕಲ್ಲಿ. ಏನೋ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಅಗೇನ್ ಇಟ್ ಆಲ್ ಟೇಕ್ಸ್ ಕರೇಜ್. ನೋಡದಾ ಮುಂಡಿ ಬೈಂದೂರು. ಈಗ ನಾವು ಕಡಬಗೆರೆ ಬಂದಿದ್ದೀವಿ. ಇಲ್ಲಿಂದ ಕುದುರೆಮುಖ. ಗಾಡಿ ನಾವು ಜೇನ್ಗದ್ದೆ ಬಂದಿಲ್ಲ ಅಲ್ಲ ಇನ್ನ. ಜೇನ್ಗದ್ದೆ ಆಗೋಯ್ತು. ಜೇನ್ಗದ್ದೆ ಆಯ್ತು, ಕಡಬಗೆರೆ ಆಯ್ತು. ಬಾಳೆಹಣ್ಣೂರು ಬಂದಾಯ್ತಾ ರೆಡಿ? ಬಾಳೆಹಣ್ಣು ಬಂದಿಲ್ಲ. ಬಾಳೆಹಣ್ಣು ಹೊನ್ನೂರಿಗೆ ಇನ್ನೊಂದು ಚೂರು ದೂರ ಇದೆ. ಸೊ ಮೀನ್ ವೈಲ್ ನೋಡಿ ಪ್ರಕೃತಿ ಸೌಂದರ್ಯನ ಕಣ್ತುಂಬಿಸ್ಕೊಳ್ಳಿ. ಯಾವುದು ಗಾಡಿಗಳಿಲ್ಲ, ಅಷ್ಟು ಗಾಡಿಗಳೇ ಇಲ್ಲ. ಹೊರನಾಡು 40 ಕಿಲೋಮೀಟರ್, ಅದು ಈ ಕಡೆ. ಕುದುರೆಮುಖ 57 ಕಿಲೋಮೀಟರ್, ಅದು ಈ ಕಡೆ. ಕೊಟ್ಟಿಗೆರೆ 37 ಕಿಲೋಮೀಟರ್. ಇದು ನದಿ ಆಚಾ ನೋಡಿ. ಬಾಳೆಹೊನ್ನೂರಲ್ಲಿ ಒಂದು ನದಿ. ಈ ಕಡೆ ಹೊಸ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬಾ ಚಿಕ್ಕದಾದಂತ ಒಂದು ಬ್ರಿಡ್ಜ್. ತುಂಬಾ ಅಂದ್ರೆ ತುಂಬಾ ಚಿಕ್ಕ ಬ್ರಿಡ್ಜ್ ಇದು. ಒಂದು ಬಸ್ ಬಂದ್ರೆ ಬಸ್ಸೇ ಫುಲ್ ಆಗ್ಬಿಡುತ್ತೆ ರೋಡಲ್ಲಿ. ಸೊ ವೇಟ್ ಮಾಡಬೇಕು. ಓಕೆ, ಸೊ ಎರಡು ಕಡೆ ಫೈನಲಿ ಇದೊಂದು ಜಂಕ್ಷನ್ ಬಂದು. ಈಗ ಬಾಳೆಹೊನ್ನೂರು ಜಂಕ್ಷನ್ ಇದು ಇರ್ಬೋದು. ಬಾಳೆಹೊನ್ನೂರು ಜಂಕ್ಷನ್ ಅನ್ಸುತ್ತೆ. ಈಗ ನಾವು ಇಲ್ಲಿ ಬಲಕ್ಕೆ ತಿರುಗಿಕೊಂಡು ಬಾಳೆಹೊನ್ನೂರಿಗೆ ಬಂದಿದ್ದೇವೆ. ಇದೇ ರಸ್ತೆ ನಿಮಗೆ ಶೃಂಗೇರಿಗೂ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಬಹಳಷ್ಟು ಭಕ್ತಾದಿಗಳನ್ನ ನಾವು ಅಲ್ಲಲ್ಲಿ ನೋಡ್ತಾನೆ ಇದ್ದೀವಿ, ಎಲ್ಲರೂ ಶೃಂಗೇರಿಗೆ ಬಂದಿರತಕ್ಕಂಥ ಜನರನ್ನು. ಸೊ ಈಗ ನಾವು ಬಾಳೆಹೊನ್ನೂರು ಪಾಸ್ ಮಾಡಿಕೊಂಡು ಈಗ ಬಾಳೆಹೊನ್ನೂರು ಬಸ್ ಸ್ಟಾಪ್ನ ತೋರಿಸ್ತೀವಿ ನೋಡಿ. ಇದು ಬಾಳೆಹೊನ್ನೂರು KSRTC ಬಸ್ ಸ್ಟ್ಯಾಂಡ್. ನೋಡ್ತಾ ಇರ್ಬೋದು ಜನಜಂಗುಳಿ ಜಾಸ್ತಿ ಇದೆ. ಸೊ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಈಗ ನಮಗೆ ಇನ್ನೊಂದು ಗ್ರೀನ್ ಕಲರ್ ಬೋರ್ಡ್ ಕಾಣಿಸುತ್ತೆ. ಗೈಸ್ ಹತ್ತತ್ರ ಈಗ ನಾವು ಬಾಳೆಹೊನ್ನೂರು ಮುಗಿಸಿ ಈಗ ನಾವು ಕಾರ್ಕಳ, ಮಂಗಳೂರು, ಸೊ ಮೇನ್ಲಿ ಈಗ ಕುದುರೆಮುಖ ಎಂಟರ್ ಆಗ್ತಾ ಇದೀವಿ. ಎಂಟರ್ ಆಗ್ಬೇಕಲ್ಲ ರೆಡಿ ಇದೆ ಅಲ್ವಾ? ಇನ್ನೂ ಹೋಗ್ಬೇಕು. ಬಟ್ ಆದ್ರೆ ಈ ಬೋರ್ಡ್ ನೋಡಿ, ಈ ಬೋರ್ಡ್ ನೋಡಿದ್ರೆ ಖುಷಿ ಆಗುತ್ತೆ. ಕಾರ್ಕಳ, ಮಂಗಳೂರು, ಉಡುಪಿ, ಆಗುಂಬೆ. ಹಾ, ಸೊ ಅದಕ್ಕೆ ಇದನ್ನು ತೋರ್ಸೋಣ ಅಂತ. ಆ ಕಡೆ ಫುಲ್ ಮಳೆ ಅನ್ಸುತ್ತೆ,
ಯಾಕಂದರೆ ಇಲ್ಲಿ ಸ್ಟಾರ್ಟ್ ಆಯಿತು ಲೈಟ್ ಮಳೆ ಸ್ಟಾರ್ಟ್ ಆಗಿದೆ. ತೀರ್ಥಹಳ್ಳಿ, ಶೃಂಗೇರಿ, ಜಯಪುರ, ಕೊಪ್ಪ ಎಲ್ಲನೂ ಸೂಪರ್ ಆಗಿರುವಂಥ ಜಾಗಗಳು. ಓಕೆ, ಸೊ ನೇಚರ್ ಬ್ಲಾಗ್ ಹೆಂಗೆ ಅನ್ನಿಸ್ತಿದೆ? ಐ ಹೋಪ್ ಯು ಗೈಸ್ ಆರ್ ಲೈಕಿಂಗ್ ಇಟ್. ಸೊ ಮುಂದೆ ಬಂತಂದ ನಮಗೆ ಮತ್ತೆ ಅದೇ ಪ್ರಕೃತಿಯ ಒಂದು ಸೊಗಡೇನಿದೆ, ಪ್ರಕೃತಿ ಮಾತೆಯ ಒಂದು ಮಡಿಲೇನಿದೆ ಅದು ಮತ್ತೆ ಕಾಣಸಿಕ್ತು. ಕಡಿಮೆ ಗಾಡಿಗಳು, ಕಡಿಮೆ ಮನೆಗಳು, ಸೊ ತುಂಬ ಅಂದರೆ ತುಂಬ ಮರಗಳು. ಮುಂದೆ ಸಾಗ್ತಾ ನಮಗೆ ದಟ್ಟ ಅರಣ್ಯಗಳು ಕಾಣಿಸ್ತಾ ಇದೆ. ಈಗ ದಟ್ಟ ಅರಣ್ಯವನ್ನೆಲ್ಲ ನಾವು ಕ್ರಾಸ್ ಮಾಡ್ತಾ ಹೋಗಬೇಕು. ಅಲ್ಲಿ ಮಳೆ ಜೋರಿದೆ ಅನಿಸುತ್ತೆ, ಯಾಕಂದರೆ ಮೋಡಗಳೆಲ್ಲ ತುಂಬ ಅಂದರೆ ತುಂಬ ಕೆಳಗಡೆ ಬಂದುಬಿಟ್ಟಿದೆ. ಸೊ ಐ ಆಮ್ ಅಸ್ಯೂಮಿಂಗ್ ಇಟ್ ಇಸ್ ರೈನಿಂಗ್ ದೇರ್. ಈಗ ನಾವು ಶಾಂತಿಪುರ ಅನ್ನೋ ಒಂದು ಊರಿಗೆ ಬಂದಿದ್ದೇವೆ. ಇಲ್ಲಿರುವಂಥ ವ್ಯೂ ಮಾತ್ರ ಸಖತ್ತಾಗಿದೆ. ನೀವೇ ನೋಡ್ತಾ ಇರ್ಬೋದು, ಬೆಟ್ಟದ ಮೇಲೆಲ್ಲ ಬರೀ ಮೋಡಗಳೇ ಕಾಣಿಸ್ತಾ ಇದೆ. ಸುತ್ತ ಮೋಡ ಇದ್ದರೂ ಈ ಊರಲ್ಲಿ ಮಾತ್ರ ಬಿಸಿಲೇ ಇದೆ. ಸ್ವಚ್ಛವಾದ ರಸ್ತೆಗಳು, ಒಂದಷ್ಟು ಅಂಗಡಿ ಮುಂಗಟ್ಟುಗಳು, ರಸ್ತೆಯಲ್ಲಿ ಒಂದಷ್ಟು ಜನಗಳನ್ನ ನೋಡ್ತಾ ಇದ್ದೇವೆ. ತಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ಹೋಗ್ತಾ ಇರುವಂಥ ದೃಶ್ಯಗಳು, ಅಲ್ಲಲ್ಲಿ ಪಾರ್ಕ್ ಮಾಡಿರುವಂಥ ವೆಹಿಕಲ್ಸ್ಗಳು. ಹಾಗೆ ಮುಂದೆ ಸಾಗ್ತಾ ನಮಗೊಂದು ಜಂಕ್ಷನ್ ಥರ ಕಾಣಿಸ್ತಾ ಇದೆ. ಸೊ ಇದು ಒಂದು ಪ್ರಾಪರ್ ಊರು, ಬೆಟ್ಟಗಳ ಮಧ್ಯದ ಊರು. ಗೈಸ್, ಆನ್ ದ ವೇ ಒಂದು ಒಳ್ಳೆ ಟೀ ಎಸ್ಟೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಕೆಳಗಡೆ ತೋರಿಸ್ತೀನಿ. ಓಕೆ ಗೈಸ್, ನೋಡಿ ಸಕ್ಕತ್ತಾಗಿದೆ ಟೀ ಎಸ್ಟೇಟ್. ಸೊ ಆ ಕಡೆ ನೋಡಿ ಒಂದು ದೊಡ್ಡ ಹಿಲ್ ಇದೆ, ಅದನ್ನ ಕ್ರಾಸ್ ಮಾಡಬೇಕು. ಮಾರ್ಗ ಮಧ್ಯ ಒಂದು ಒಳ್ಳೆ ಟೀ ಎಸ್ಟೇಟ್. ಕುದುರೆಮುಖದ ರಸ್ತೆಯಲ್ಲಿ ಒಂದಷ್ಟು ಕಾಡುಗಳು, ಇನ್ನೊಂದು ಕಡೆ ಬೆಟ್ಟಗಳು. ಇದ್ರ ಮಧ್ಯದಲ್ಲಿ ಇಂತಹದೊಂದು ಟೀ ಎಸ್ಟೇಟ್ನ ಕಂಡು ಆಶ್ಚರ್ಯ ಆಗೇ ಆಗುತ್ತೆ ಅಲ್ವಾ? ರಸ್ತೆಯ ಪಕ್ಕದಲ್ಲಿ ಸಾಲು ಸಾಲಾಗಿ ಹರಡಿಕೊಂಡಿರುವ ಟೀ ಗಿಡಗಳು ದೂರದಿಂದ ನೋಡಿದಾಗ ಹಸಿರು ಹಾಸಿನಂತೆ ಕಾಣುತ್ತದೆ. ಕಾಡಿನ ಹಸಿರಿಗೂ ಈ ಟೀ ತೋಟದ ಹಸಿರಿಗೂ ಒಂದು ವ್ಯತ್ಯಾಸವಿದೆ. ಕಾಡಿನ ಹಸಿರು ತನ್ನಷ್ಟಕ್ಕೆ ತಾನೇ ಬೆಳೆದಿದೆ, ಆದರೆ ಈ ಟೀ ತೋಟದ ಹಿಂದೆ ಒಂದಷ್ಟು ಕೈಗಳ ಶ್ರಮ ಇದೆ. ಯಾರದ್ದೋ ದಿನನಿತ್ಯದ ಬದುಕು ಇದೆ. ಪ್ರತಿದಿನ ಬೆಳಗ್ಗೆ ಈ ಗಿಡಗಳ ನಡುವೆ ನಡೆದು ಟೀ ಎಲೆಗಳನ್ನು ಕೀಳುವ ಕೈಗಳಿಂದ ನಮ್ಮ ಒಂದು ಕಪ್ ಟೀ ತಯಾರಾಗುತ್ತೆ ಅನ್ನೋ ಯೋಚನೆಯೇ ಸ್ವಲ್ಪ ವಿಭಿನ್ನ ಅನ್ನಿಸ್ತು. ನಾವು ಇಲ್ಲಿ ಒಂದು ಸುಂದರವಾದ ದೃಶ್ಯವನ್ನು ಮಾತ್ರ ನೋಡುತ್ತಿದ್ದೇವೆ, ಆದರೆ ಈ ಹಸಿರಿನ ಹಿಂದೆ ಒಂದು ಸಂಪೂರ್ಣ ಜೀವನವೇ ಸಾಗ್ತಾ ಇದೆ. ಹಾಗೆ ನೋಡ್ತಾ ಇದ್ದಾಗ ನಮ್ಮ ಕಣ್ಣು ಮುಂದೆ ಒಂದು ಟೀ ಎಸ್ಟೇಟ್ ಇರಲಿಲ್ಲ, ಒಂದು ಕತೆ ಕಾಣ್ತಾ ಇತ್ತು. ಈ ಕಡೆ ಎಲ್ಲ ಫುಲ್ ಟೀ ತೋಟ, ಕಂಪ್ಲೀಟ್ ಟೀ ತೋಟ. ಎಲೆ ಮಾಡಲು ಜಾಗದ ಹೆಸರು ಎಸ್ಟೇಟು ಅದೇ. ಪ್ರಕೃತಿಗೂ ನಮಗೂ ಒಂದು ವ್ಯತ್ಯಾಸವಿದೆ. ಪ್ರಕೃತಿ ಯಾರ ವ್ಯಾಲಿಡೇಷನ್ ಕೂಡ ಕೇಳಲ್ಲ, ಆದರೆ ಜನ ತಮ್ಮ ದಿನನಿತ್ಯ ಬದುಕಲ್ಲಿ ಎಲ್ಲರ ವ್ಯಾಲಿಡೇಷನ್ಗಾಗಿ ಹಂಬಲಿಸ್ತಾ ಇರ್ತಾರೆ. ಈ ವ್ಲಾಗ್ ಬರೀ ರಸ್ತೆಗಳನ್ನ ಮಾತ್ರ ತೋರಿಸ್ತಾ ಇರ್ಬೋದು, ಆದರೆ ನಿಜವಾದ ನೇಚರ್ ಲವರ್ಸ್ಗೆ ಈ ರಸ್ತೆ ಪ್ರಕೃತಿಯ ಮಡಿಲಿನಲ್ಲಿ ತಾವೇ ಸಾಗ್ತಾ ಇರುವಂತೆ ಭಾಸವಾಗಬಹುದು. ಇಲ್ಲಿ ಈಗ ಶೃಂಗೇರಿಗೂ ಇದೇ ರಸ್ತೆಯಲ್ಲೇ ಹೋಗ್ಬೇಕು, ಬಟ್ ಆದ್ರೆ ನೀವು ಕುದುರೆಮುಖ ಫಾರೆಸ್ಟ್ ಇಂದ ನೀವು ಬಜಗೋಳಿ ರಸ್ತೆಯಲ್ಲಿ ಹೋಗ್ತೀರಾ ಅಂದ್ರೆ ಮುಂದೆ ನೀವು ಕುಂಚೆಬೈಲು ಹತ್ರ ಲೆಫ್ಟ್ ತಗೋಬೇಕು. ನಮಗೂ 3 ವರ್ಷ ಆಗಿರೋದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಮುಂದೆ ಹೋಗಿ ನೋಡೋಣ ಬನ್ನಿ. ಮಳೆ ಸಿಕ್ಕಾಪಟ್ಟೆ ಜೋರಾಯ್ತು.
ಸಿಗಲ್ಲ ನೋಡಿ. ಆಲ್ರೆಡಿ ಸ್ಟಾಪೇ ಆಗೋಯ್ತು. ಒಂದು ಕಡೆ ಮಳೆ ಬರ್ತಾ ಇರುತ್ತೆ, ಬಟ್ ಡಸಂಟ್ ಮೀನ್ ದಟ್ ಅದು ಕಂಟಿನ್ಯೂ ಆಗುತ್ತೆ ಅಂತ. ಒಂದು ಕಡೆ ಬರುತ್ತೆ, ಒಂದು ಕಡೆ ಸ್ಟಾಪ್ ಇರುತ್ತೆ. ಸೊ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಮಳೆ ಕಂಟಿನ್ಯೂಸ್ ಮಳೆ ನಿಮ್ಗೆ ಗೊತ್ತಾಗಲ್ಲ. ಈಗ ನಾವು ಜಯಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಲೆಫ್ಟ್ ಅಂದ್ರೆ ಕುಂಚೆ ಬೈಲಿಂದ ಲೆಫ್ಟ್ ತಗೋಬೇಕು ನಾವು. ಮುಂದೆ ಕೇಳೋಣ. ಇನ್ನು ಹೋಗ್ಬೇಕು. ಇದು ಮುಂಬೈಲಿ ಹೋಗ ಕೆಳಗಡೆ ಒಂದು ರೋಡ್ ಬರುತ್ತೆ. ನಾವು ಕೋರ್ಟ್ ತಗೊಂಡು ನಮ್ಗೆ ಕರೆಕ್ಟ್. ನಾವು ಲಾಸ್ಟ್ ಟೈಮ್ ಕೋರ್ಟ್ ತಗೊಂಡಿದ್ವಿ, ಅಲ್ಲಿಂದ ನಾವು ಹಿಂಗೆ ಹೋಗಿದ್ದು. ಆಗ ನಾವು ಒಂದು ಕೆಳಗಡೆ ಒಂದು ರೋಡ್ ನೋಡಿದ್ವಿ. ಸೊ ಆ ರೋಡ್ ಈಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರೋದು. ಈಗ ನಾವು ಜಯಪುರದಲ್ಲಿದ್ದೀವಿ. ಬಯಲು ಬ್ರಿಡ್ಜ್ ಹತ್ರ ಲೆಫ್ಟ್ ತಗೊಳ್ಳಿ ಅಂದ್ರು. ಪ್ಯೂರ್ ಮಲೆನಾಡು ವೈಬ್ಸ್. ಈ ಲೆಫ್ಟ್ ತಗೊಳ್ಳಿ ಅಂದಿದ್ದವ್ರು ಬ್ರಿಡ್ಜ್ ಹತ್ರ. ಕುಂಚೆ ಬಯಲು ಇಲ್ಲಿಂದ ಲೆಫ್ಟ್. ಬ್ರಿಡ್ಜ್ ಹತ್ರ ಲೆಫ್ಟ್. ಒಬ್ರು ಯಾರಾದ್ರೂ ಸಿಕ್ಕಿದ್ರೆ ಕೇಳ್ಬಿಡ್ಬೋದಾಯ್ತು. ಇಲ್ಲ ದೇವಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಒಂದು 2 ವೀಲರ್ ಬರ್ತಾ ಇದೆ. ತುಂಬಾ ಹೆಲ್ಮೆಟ್ ಎಲ್ಲ ಹಾಕಿ ಫುಲ್ ಕವರ್ಡ್ ಅಪ್. ಕುದುರೆಮುಖದ ಹತ್ತಿರ ಸಾಗ್ತಾ ಇದ್ದಂತೆ ಇಲ್ಲಿನ ವಾತಾವರಣವು ನಿಧಾನವಾಗಿ ಬದಲಾಗ್ತಾ ಇದೆ. ಇಷ್ಟು ಹೊತ್ತು ನಮ್ಮ ಜೊತೆ ಬಂದಿದ್ದ ಈ ಹಸಿರು ಬೆಟ್ಟಗಳ ನಡುವೆ ಈಗ ಮಳೆಯು ನಮ್ಮ ಪ್ರಯಾಣಕ್ಕೆ ಜೊತೆಯಾಗಿದೆ. ಮೊದಲು ಒಂದೆರಡು ಹನಿ, ಆಮೇಲೆ ನಿಧಾನವಾಗಿ ಜೋರಾಗ್ತಾ ಬಂದ ಮಳೆ, ಮತ್ತು ಈಗ ನೋಡಿದರೆ ರಸ್ತೆಯೇ ಮಳೆಯೊಳಗೆ ಕಳೆದು ಹೋಗುವ ಹಾಗಿದೆ. ಆದರೆ ಈ ಮಳೆಯಲ್ಲಿ ಒಂದು ವಿಚಿತ್ರವಾದ ಸೌಂದರ್ಯ ಇದೆ. ಸಾಮಾನ್ಯವಾಗಿ ನಾವು ಮಳೆಯಿಂದ ತಪ್ಪಿಸಿಕೊಳ್ಳೋಕೆ ನೋಡ್ತೀವಿ, ಆದರೆ ಇಂತಹ ಜಾಗದಲ್ಲಿ ಮಳೆ ಬಂದಾಗಲೇ ಪ್ರಕೃತಿ ಇನ್ನಷ್ಟು ಸುಂದರವಾಗುತ್ತೆ. ಬೆಟ್ಟಗಳ ಮೇಲೆ ಮಂಜು, ರಸ್ತೆಯ ಮೇಲೆ ನೀರಿನ ಹನಿಗಳು, ಕಾರಿನ ಕಿಟಕಿಯ ಆಚೆ ಮಸುಕಾಗುತ್ತಿರುವ ದೃಶ್ಯಗಳು. ಈಗ ಇಲ್ಲಿ ಯಾಕೋ ಸ್ವಲ್ಪ ಮಳೆ ಬರ್ತಾ ಇದ್ಲು, ಸೆಕೆ ಆಗೋ ತರ ಫೀಲ್ ಆಗ್ತಾ ಇದೆ. ಯಾಕೆ ಇಲ್ಲಿ ಒಂದು ಬೆಟ್ಟ ಹಾವು ಥರ ಇದೆ. ಬ್ಲೈಂಡ್ ಟರ್ನ್ಸ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಬರಬೇಕು. ಸಾಗ್ತಾ ಇದ್ದ ಹಾಗೆ ನಮಗೆ ಒಂದು ಕಾರ್ ತುಂಬ ಹಾರ್ನ್ ಮಾಡ್ತಾ ಇತ್ತು. ನಮಗೆ ಅವಸರ ಇಲ್ಲ, ಸೊ ಹಾಗಾಗಿ ಅವರನ್ನೇ ಮುಂದೆ ಕಳಿಸಿದ್ವಿ. ನಾವು ಸ್ಲೋ ಆಗಿ ಹೋಗೋದು, ಯಾಕಂದರೆ ನಮಗೆ ರೀಚ್ ಆಗಬೇಕಾಗಿರೋಂಥ ಡೆಸ್ಟಿನೇಷನ್ ಅಷ್ಟೊಂದೇನು ಅರ್ಜೆಂಟ್ ಇಲ್ಲ. ನಮಗೆ ಸಾಯಂಕಾಲ ಆಗೋಷ್ಟು ಟೈಮ್ ಇದೆ. ಹಾಗಾಗಿ ಮುಂದೆ ಹೋಗೋರನ್ನ ಫಸ್ಟ್ ಮುಂದೆ ಕಳಿಸೋಣ ಅಂತ ಎಲ್ಲರನ್ನು ಮುಂದೆ ಕಳಿಸ್ತಾ ಇದ್ದೇವೆ. ಸಮಯ ಈಗ ಹತ್ತತ್ರ 1 ಗಂಟೆ ಆಗ್ತಾ ಬರ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ನಮ್ಮ ಬೆಳಗಿನ ತಿಂಡಿಯನ್ನು ನಾವು ಸೇವಿಸಿತ್ತು. ಇಲ್ಲಿಯವರೆಗೂ ಏನನ್ನೂ ತಿಂದಿಲ್ಲ. ಒಂದೇ ಒಂದು ಕಡೆ ಮಾತ್ರ 10:30ಗೆ ಕಾಫಿಯನ್ನು ಕುಡಿದಿದ್ದಷ್ಟೇ. ಅದು ಬಿಟ್ಟು ನಾವು ಏನನ್ನೂ ಇನ್ನೂ ಸೇವಿಸಿಲ್ಲ. ಈಗ ಒಂದಷ್ಟು ನಮ್ಮ ಹೊಟ್ಟೆ ಹಸಿವಿನಿಂದ ಕೇಳ್ತಾ ಇದೆ ಊಟ ಬೇಕು ಅಂತ. ಬಟ್ ಕಾಡಿನಲ್ಲಿ ಹೋಟೆಲ್ ಯಾವುದೂ ಸಿಗ್ತಾ ಇಲ್ಲ. ಈಗಲಿಂದ ನಾವು ಹೋಟೆಲ್ನ ತುಂಬ ಕಾನ್ಷಿಯಸ್ ಆಗಿ ಹುಡುಕಲು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆದರೆ ಎಲ್ಲೂ ನಮಗೆ ಹೋಟೆಲ್ ಸಿಗ್ತಾನೇ ಇಲ್ಲ.
ಗೈಸ್ ಇಲ್ಲೊಂದು ಸ್ವಲ್ಪ ಅಡ್ರೆಸ್ ಇಶ್ಯೂ ಆಗಿಬಿಟ್ಟಿದೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ. ಸೊ ಹಂಗಾಗಿ ಸದ್ಯಕ್ಕೆ ಈಗ ಬಂದಿದ್ದೀವಿ. ಶೃಂಗೇರಿ ರೋಡ್ ಇದು. ಸೊ ಹೋಟೆಲು ಎಲ್ಲೂ ಸಿಕ್ಕಿಲ್ಲ, 1 ಗಂಟೆ ಆಯಿತು. ಓಕೆ, ಸೊ 5 ನಿಮಿಷ ಗಾಡಿ ನಿಲ್ಲಿಸಿದ್ವಿ. ಸೊ ನೋಡಿ ಮರಗಳೆಲ್ಲ ಎಷ್ಟೊಂದು ದೊಡ್ಡದಿದೆ ಅಂತ.